ಒಬ್ಬ ಜಿಪುಣ ಮನುಷ್ಯ ಜಿಪುಣತನ ಮಾಡಿ ಮಾಡಿ ತುಂಬ ಹಣ ಗಳಿಸಿಟ್ಟಿದ್ದ. ಆ ಹಣವನ್ನು ಸಮಾಜಕ್ಕಾಗಲಿ ತನ್ನ ಪರಿವಾರಕ್ಕಾಗಲಿ ಹೋಗಲಿ ತನ್ನ ಸ್ವಂತಕ್ಕಾಗಲಿಯೂ ಖರ್ಚು ಮಾಡಲಿಲ್ಲ. ಅವನ ಉದ್ದೇಶ ಕೇವಲ ಹಣ ಗಳಿಸುವುದಾಗಿತ್ತು. ಹೀಗೆ ಒಂದು ದಿನ ಆ ವ್ಯಕ್ತಿ ಮುದುಕನಾದ ಮೇಲೆ ಈ ಹಣ ಏನು ಮಾಡಲಿ, ಹೇಗೆ ಖರ್ಚು ಮಾಡಲಿ ಎಂದು ಚಿಂತಿಸುತ್ತಾ ಕುಳಿತನು. ಈ ಚಿಂತೆಯೇ ಅವನಿಗೆ ಕೆಲಸವಾಗಿತ್ತು. ಒಂದು ದಿನ ಅವನಿಗೆ ವಯಸ್ಸಾದ ಮೇಲೆ ಅಂತಿಮ ಯಾತ್ರೆ ಬಂದಾಗ ಯಮಧರ್ಮ ಅವನೆದುರು ಬಂದ. ನಡೆ, ನಿನ್ನ ಸಮಯ ಮುಗಿಯಿತು ಎಂದ. ಆಗ ಆ ವ್ಯಕ್ತಿ ಹೇಳಿದ, ದಯವಿಟ್ಟು ನನಗೆ ಒಂದು ದಿನ ಸಮಯ ಕೊಡಿ, ನನ್ನ ಇಡೀ ಅರ್ಧ ಆಸ್ತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಕೇಳಿದ. ಆಗ ಯಮಧರ್ಮ ಹೇಳಿದ, ಇಲ್ಲ ಇಲ್ಲ, ನಿನ್ನ ಸಮಯ ಮುಗಿಯಿತು, ಕೇವಲ 10 ನಿಮಿಷ ಸಮಯ ಕೊಡುತ್ತೇನೆ, ನಡಿ, ತಯಾರಾಗೆಂದಾಗ ಆ ವ್ಯಕ್ತಿ ಹೇಳಿದ, ನನಗೊಂದು 2 ನಿಮಿಷ ಟೈಮ್ ಕೊಡಿ ಎಂದು ಒಂದು ಕಾಗದ ತೆಗೆದುಕೊಂಡು ಆ ಕಾಗದದಲ್ಲಿ ಹೀಗೆ ಬರೆದ, ನೋಡಿ, ನನ್ನ ಜೀವನ ಪೂರ್ತಿ ನಾನು ಗಳಿಸಿದ ಹಣವನ್ನು ಕೊಡುತ್ತೇನೆಂದರೂ ಕೂಡ ಒಂದು ದಿನವೂ ನಮಗೆ ಸಿಗಲಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು. ಹೀಗಾಗಿ ನೀವು ಹಣ ಗಳಿಸಿರಿ, ಆದರೆ ಯಾವ ಕೆಲಸಕ್ಕೆ ಖರ್ಚು ಮಾಡುತ್ತೀರಿ ಎಂದು ವಿಚಾರ ಮಾಡಿ. ಇದರಿಂದ ನಾವು ಕಲಿಯುವುದಾದರೂ ಏನು ಗೊತ್ತಾ? ಹಣ ಮುಖ್ಯ ಅಲ್ಲ, ನಮಗೆ ನಮ್ಮ ಜೀವನ ಸುಂದರವಾಗಿಸಲು ಆರೋಗ್ಯ ಮುಖ್ಯ. ನಾವು ಪರಿವಾರದೊಂದಿಗೆ ನಗುತ್ತಾ ಇರಬೇಕಾದರೆ ನಮ್ಮ ಆರೋಗ್ಯವೇ ನಮಗೆ ಭಾಗ್ಯ. ನಮಸ್ಕಾರ. Blacksmith just snorted and called it all lies till he woke with a tail and piglet-sized eyes. Hey! Oh, never you cheat, old good wife McGray, or her ale will turn green and your hair fall away. She brews with a toad and she stirs with a knife. Pay up your coin or you'll